ನಮಸ್ತೆ, ಇದು AW ಚಾನಲ್. ನೀವು ಫೈನಾನ್ಸ್ ಎಲ್ಲ ತೊಗೊಂಡಿದ್ದೀರಾ ಸರ್? ಇಲ್ಲಪ್ಪ, ಯಾವುದು ಆ ಥರ ಫೈನಾನ್ಸ್ ಏನು ತೊಗೊಂಡಿಲ್ಲ. ಹೌದು. ಹಾಂ, ಪರ್ಸ್ನಲ್ ಲೋನ್, ಬಿಸ್ನೆಸ್ ಲೋನ್ ಆ ಥರ? ಅಂದರೆ ಯಾವುದು ಅಂದರೆ ನಾವು ಹೌಸಿಂಗ್ ಲೋನು SBIಯಿಂದ ತೊಗೊಂಡಿರೋದು. ಓಕೆ. ಅದ್ರದ್ದೇನು ನಮಗೆ ಪರ್ಸಂಟೇಜ್ ಎಲ್ಲ ಕರೆಕ್ಟಾಗಿ? ರೆಗ್ಯುಲರಾಗಿ ಕಟ್ತಾ ಇದೆ. ಅದು ಇದುವರೆಗೆ ಏನು ತೊಂದರೆ ಆಗಿಲ್ಲ. ಲೈಕ್ ಪರ್ಸಂಟೇಜ್ ಜಾಸ್ತಿ ಥರ ಅನ್ನಿಸ್ತಾ ಇಲ್ಲ ಕಡಿಮೆ ಥರ? ಏನಿಲ್ಲಪ್ಪ, ನಮಗೆ ನಾರ್ಮಲಾಗೇ ಇದೆ. ಅದು ಪರ್ಸೆಂಟೇಜ್ ಏನು ಜಾಸ್ತಿ ಅಂತ ಏನು ಅನ್ನಿಸ್ತಾ ಇಲ್ಲ. ಹೊರಗಡೆ ಕೈ ಸಾಲ ಅದು ಇದು ಆ ಥರ ಮಾಡಿಕೊಂಡ್ರೆ ನಮಗೆ ಹೆವಿ ಅನಿಸುತ್ತೆ. ಈ ಥರ ಹೌಸಿಂಗ್ ಲೋನ್ ಎಲ್ಲ ತೊಗೊಂಡಾಗ ಏನದು ಆ ಥರ ಏನು ಅನಿಸಲ್ಲ. ಹೌದು ಸರಿ. ಈಗ ನೀವು ಸ್ಟಾರ್ಟಿಂಗ್ ಪ್ರೋಸೆಸ್ ಎಲ್ಲ ಮಾಡ್ತಾ ಇರುತ್ತಲ್ಲ ಬ್ಯಾಂಕ್ದು, ಅದೆಲ್ಲ ನಿಮ್ಗೆ ಸುಲಭವಾಗಿ ಮಾಡ್ಕೊಂಡ್ರಾ ಇಲ್ಲ? ಬ್ಯಾಂಕದು ಎಲ್ಲ ಕರೆಕ್ಟಾಗಿದ್ದರೆ ಸುಲಭವಾಗಿ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಎಲ್ಲ ಡಾಕ್ಯುಮೆಂಟು ಪಕ್ಕ ಇದ್ದರೆ ಮಾತ್ರ ನಿಮ್ಗೆ ಆಗೋದು ಲೋನು. ಸುಮ್ಮನೆ ಎಲ್ಲರಿಗೂ ಲೋನ್ ಕೊಡೋಕ್ಕಾಗಲ್ವಲ್ಲ ಅವ್ರೂ. ನೀವೀಗ ನೋಡಿದ್ದೀರಾ ಪ್ರತಿ ನ್ಯೂಸಲ್ಲಿ ಎಷ್ಟೊಂದು ಇದೆಲ್ಲ ಬರುತ್ತೆ, ಫೈನಾನ್ಸಿಂದ ತಗೊಂಡು ರೈತರೆಲ್ಲ ಇದಾಗ್ತಾರೆ, ಸೂಸೈಡ್ ಆಗ್ತಾರೆ ಈ ಥರ. ಅದ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲಪ್ಪ. ಅದು ಪ್ರೈವೇಟ್ ಫೈನಾನ್ಸ್ಗಳದ್ದು ಏನು ಬಡ್ಡಿ ಇರುತ್ತೆ, ಯಾವ ಇದ್ರ ಮೇಲೆ ಸಾಲ ಕೊಟ್ಟಿರ್ತಾರೆ, ಯಾವುದು ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲದೆ ಇರೋದ್ರಿಂದ ಏನು ಹೇಳೋಕ್ಕೆ ಇಷ್ಟಪಡಲ್ಲಪ್ಪ. ಸೆಕ್ಯೂರ್, ಈಗ ನೀವು ಹೇಳಿದ್ರಲ್ಲ ಪ್ರೈವೇಟ್ ಅಂದ್ಬಿಟ್ಟು, ಸೆಕ್ಯೂರ್ ಲೋನ್ಸ್ ತಗೊಳ್ಳೋದು ಬೇಕಾದರೆ ಯಾವ ಥರ ಬ್ಯಾಂಕ್ಸ್ ನಾವು ಚೂಸ್ ಮಾಡಬೇಕು? ಅದ್ರ ಬಗ್ಗೆ ಐಡಿಯಾ ಇಲ್ವಲ್ಲಪ್ಪ ನನಗೆ. ಸೊ ಈಗ ನೀವು ಪ್ರೈವೇಟ್ ಬ್ಯಾಂಕ್ ಅಂತ ಹೇಳಿದ್ರಲ್ಲ, ಅಫ್ಕೋರ್ಸ್ ಪ್ರೈವೇಟ್ ಬ್ಯಾಂಕಲ್ಲಿ ಪರ್ಸೆಂಟೇಜ್ ಜಾಸ್ತಿನೇ ಇರುತ್ತೆ, ಎಮರ್ಜೆನ್ಸಿಗೆ ತಗೋತಾರೆ. ಅದು ಎಷ್ಟರ ಮಟ್ಟಿಗೆ ನಮಗೆ ಲಾಸ್ ಆಗ್ಬೋದು? ಲಾಸು ನಾವು ಕಟ್ಕೊಂಡೋದ್ರೆ ಎಲ್ಲ ಕರೆಕ್ಟಾಗಿರುತ್ತಪ್ಪ. ಯಾವತ್ತಿದ್ರೂ ನಾವು ಯಾರ ಹತ್ರ ಬಡ್ಡಿಗೆ ಸಾಲ ಮಾಡಿದ್ರು ರೆಗ್ಯುಲರಾಗಿ ಕಟ್ಟಿದ್ರೆ ಲಾಭ ಇರುತ್ತೆ. ರೆಗ್ಯುಲರಾಗಿ ಕಟ್ಟಲಿಲ್ಲ ಅಂದರೆ ಅದಕ್ಕೆ ತಕ್ಕಂತೆ ಇಂಟ್ರೆಸ್ಟ್ ರೇಟ್ ಕೊಡಲೇಬೇಕಾಗತ್ತೆ. ಅವರೂ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ವಪ್ಪ. ಹೌದು. ಹಾಂ. ಸೊ ನಿಮಗೆ ನೀವು ಲೈಕ್ ನೋಡೇ ಇಲ್ವಾ ಯಾವುದು ಲೈಕ್ ಬ್ಯಾಂಕ್ ಇವ್ರು ಮಾಡೋದು? ಇಲ್ಲಪ್ಪ, ಆ ಥರ ಏನು ನೋಡಿಲ್ಲ. ಆ ಥರ ನೋಡಿ. ಥ್ಯಾಂಕ್ ಯು ಸರ್.